ಹಾಯ್ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಇದು ಕಾವ್ಯ ತೋಟ ಅಳದಂಗಡಿ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ನಮ್ಮ ಈ ಕಥೆ ಓದಿ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ತಮ್ಮ ಊರು ಹೆಸರು ದಯವಿಟ್ಟು ತಿಳಿಸಿ, ನಮಗೂ ಗೊತ್ತಾಗುತ್ತೆ ತಾವು ಎಲ್ಲಿಂದ ನೋಡ್ತೀರಾ ಕೇಳ್ತೀರಾ ಅಂತ. ಈಗ 6ನೇ ಕಂತು ಅಂದರೆ ಸೋತು ಗೆದ್ದವಳು ನೀಳ್ಗತೆಯ 6ನೇ ಕಂತು ಆರಂಭ ಮಾಡೋಣವೇ? ದಯವಿಟ್ಟು ಕೇಳಿ, ಚೆನ್ನಾಗಿರುತ್ತೆ ನೋಡಿ. ಮಗನ ಹೆಣ್ಣಿನ ಗೀಳು ತಿಳಿದಿತ್ತು ರಾಯರಿಗೆ. ಅವರ ಕೆಲವು ಒಳ ವ್ಯವಹಾರಗಳು ಮಗನಿಗೂ ತಿಳಿದಿತ್ತು. ಆದ್ದರಿಂದ ಮಗನಿಗೆ ಈ ವಿಚಾರದಲ್ಲಿ ದನಿಯೇರಿಸಿ ಬುದ್ಧಿ ಹೇಳುವುದು ಸಾಧ್ಯವಿರಲಿಲ್ಲ. ಈ ವಯಸ್ಸಿನಲ್ಲೂ ನೀವು ಮಾಡ್ತಿರುವುದು ಎಂಥ ಕೆಲಸ ಎಂದು ಮಗ ತಿರುಗಿ ನಿಂತರೆ ಎಂಬ ಭಯ. ಆದರೂ ಹಲವಾರು ಬಾರಿ ಮೃದುವಾಗಿ ಎಚ್ಚರಿಸಿದ್ದರು. ಆ ಎಚ್ಚರಿಕೆಯ ಮಾತುಗಳು ಜಾರುಬಂಡೆಯ ಮೇಲೆ ಚೆಲ್ಲಿದ ನೀರಿನಂತಾಗಿತ್ತು ಶಶಿಗೆ. ಮದುವೆ ಮಾಡ್ಕೊಳ್ಳಪ್ಪ ಎಂದು ತಾಯಿ ಪೀಡಿಸಿದಾಗಲೆಲ್ಲ, ಈಗಲೇ ಏನಮ್ಮ ಅಂಥ ಅವಸರ, ನನಗಿನ್ನೂ 26, 12 ವರ್ಷ ಹಾಯಾಗಿರ್ತೀನಿ ಬಿಡು ಎಂದು ಮಾತು ಮರೆಸುತ್ತಿದ್ದ. ಆದರೆ ಈಗ ಇವನ ಹೆಣ್ಣಿನ ಚಪಲ ನೇರ ನೇಣುಗಂಬಕ್ಕೇ ಒಯ್ಯಲಲ್ಲಿದೆ. ಆ ತಾಟಕಿ ಹೆಣ್ಣೇನಾದರೂ ಪೊಲೀಸ್ಗೆ ಕ್ಯಾಸೆಟ್ ಒಪ್ಪಿಸಿದರೆ ಅತ್ಯಾಚಾರ, ಕೊಲೆ, ಗ್ಯಾರಂಟಿ ಗಲ್ಲು ಶಿಕ್ಷೆ. ಚಿಲ್ಲನೆ ಬೆವೆತರು ರಾಯರು. ತಮ್ಮ ಏಕೈಕ ವಂಶದ ಕುಡಿ ಇಲ್ಲ ಸರ್ವಸ್ವವನ್ನೇ ಧಾರೆ ಎರೆದಾದರೂ ಮಗನನ್ನು ಉಳಿಸಿಕೊಳ್ಳಲೇಬೇಕು. ಈಗಿಂದೀಗಲೇ ಮಗನ ಮುಖ ನೋಡಬೇಕು ಅನ್ನಿಸಿತು ರಾಯರಿಗೆ. ತಕ್ಷಣವೇ ಮೈಸೂರಿಗೆ ಫೋನ್ ಮಾಡಿ ಕೂಡಲೇ ಹೊರಟು ಬರುವಂತೆ ತಿಳಿಸಿದರು ಮಗನಿಗೆ. ಮಗ ಮಾಡಿರುವ ಅಪರಾಧ ಎಂಥ ನೀಚತನದ್ದು ಎಂಬ ವಿಷಯ ಗಮನಕ್ಕೇ ಬರಲಿಲ್ಲ ಅವರಿಗೆ. ಪ್ರಪಂಚವೇ ನಾಶವಾದರೂ ಚಿಂತೆ ಅನಿಸದು. ಮಗನ ಪ್ರಾಣದ ಮುಂದೆ ಯಾವುದೂ ದೊಡ್ಡದಲ್ಲ. ಒಂದೆಡೆ ಮಗನ ನಿರೀಕ್ಷೆ, ಇನ್ನೊಂದೆಡೆ ಬ್ಲಾಕ್ ಮೇಲರ್ನ ಫೋನಿನ ನಿರೀಕ್ಷೆ. ಶೂನ್ಯದಲ್ಲಿ ದೃಷ್ಟಿ ನೆಟ್ಟು ಸೋಫಾದಲ್ಲಿ ಹಿಂದಕ್ಕೊರಗಿ ಕುಳಿತರು ರಾಯರು. ಮಿದುಳನ್ನು ಕೊರೆಯುತ್ತಿರುವ ಯೋಚನೆಯಲ್ಲಿ ಊಟದ ವೇಳೆಯಾದರೂ ಅರಿವಾಗಲಿಲ್ಲ ರಾಯರಿಗೆ. ಶರ್ವಾಣಿ ಬಂದು ಕೂಗಿದಾಗಲೇ ಎಚ್ಚರ. ಇಂಥ ಘೋರ ಪರಿಸ್ಥಿತಿ ಎದುರು ಭೂತದಂತೆ ನಿಂತಿರುವಾಗ ಊಟ ಸೇರಲು ಹೇಗೆ ಸಾಧ್ಯ? ಹಾಗಂತ ಊಟ ಬಿಟ್ಟು ಕೂತರೆ ಕೂಡಲೇ ಡಾಕ್ಟರ್ಗಳ ಹಿಂಡನ್ನೇ ಫೋನ್ ಮಾಡಿ ಕರೆಸ್ತಾಳೆ ಮಡದಿ. ಗಂಡನ ಮುಖ ಕೊಂಚ ಮಾತ್ರ ಬಾಡಿದರೂ ಕ್ಷಣ ವಿರಾಮವಿಲ್ಲದೆ ಪ್ರಶ್ನೆಗಳ ಸುರಿಮಳೆ ಸುರಿಸಿ ವಿಚಾರ ತಿಳ್ಕೊಳ್ಳೋ ತನಕ ಬಿಡುವಾಕೆಯಲ್ಲ. ಮಡದಿಯ ಭಯಕ್ಕಾಗಿ ಊಟಕ್ಕೆದ್ದರು ರಾಯರು. ಅವರು ಮಹಡಿ ಇಳಿದು ಬರುವುದಕ್ಕೂ ಅವರ ಆತ್ಮೀಯ ಸ್ನೇಹಿತ ಮಾಧವ ಪೈಯವರು ಮನೆ ಬಾಗಿಲಿನಿಂದ ಒಳಕ್ಕೆ ಬರುವುದಕ್ಕೂ ಸರಿ ಹೋಯಿತು. ಇಂಥ ವಿಪತ್ತಿನ ಸಮಯದಲ್ಲಿ ಹೇಳಿ ಕಳುಹಿಸಿದಂತೆ ಪ್ರಿಯಮಿತ್ರನ ಆಗಮನವಾದದ್ದು ಬಹಳ ಸಂತೋಷವಾಗಿತ್ತು ರಾಯರಿಗೆ. ಹಾಯ್ ಹಲೋ ಎಂಬಿತ್ಯಾದಿ ತೋರಿಕೆಯ ಶಿಷ್ಟಾಚಾರದ ಮಾತುಗಳು ಅವರ ಮಧ್ಯೆ ನಡೀತಾ ಇರಲಿಲ್ಲ. ಭೇಟಿಯಾದ ಕೂಡಲೇ ಆಲಿಂಗಿಸಿಕೊಂಡು ಬೆನ್ನು ಸವರಿ ಜತೆಯಾಗಿ ಕೂತು ನಂತರ ಉಭಯ ಕುಶಲೋಪರಿಯ ಮಾತುಗಳು. ಈಗಲೂ ಅದೇ ರೀತಿ ನಡೆದುಕೊಂಡರು. ಜೊತೆಯಾಗಿಯೇ ಡೈನಿಂಗ್ ಹಾಲ್ಗೆ ನಡೆದರು. ಮಿತ್ರನ ಮನಸ್ಥಿತಿ ಎಂದಿನಂತಿಲ್ಲ. ಏನೋ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾನೆ ಅನ್ನೋದು ಬಂದ 10 ನಿಮಿಷದಲ್ಲಿ ಗಮನಿಸಿದ್ದರು ಮಾಧವ ಪೈ. ಬಹಳ ಕಷ್ಟಪಟ್ಟು ತುತ್ತು ಗಂಟಲಲ್ಲಿ ಇಳಿಸುತ್ತಿದ್ದರು ರಾಯರು. ಊಟದ ನಂತರ ವಿಶ್ರಾಂತಿಗಾಗಿ ಮಹಡಿ ಏರಿದರು ಮಿತ್ರರಿಬ್ಬರು. ಅಷ್ಟೊಂದು ದೊಡ್ಡ ಮೊತ್ತ ಫೋನ್ ಮಾಡಿದಾಕ್ಷಣ ಕಾಲಬುಡಕ್ಕೆ ಕಳುಹಿಸಿ ಕೊಟ್ಟಿದ್ದರು. ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ ಬಡ್ಡಿ ಮಗ. ಮನಸ್ಸಿನಲ್ಲಿ ಸಿಡಿಮಿಡಿಗುಟ್ಟುವಂತಾಯಿತು ರಾಯರಿಗೆ. ಕೊನೆಗೆ ಕೇಳಿಯೇ ಬಿಟ್ಟರು. 50 ಲಕ್ಷ ಕೊಡಲೇಬೇಕು ಅಂದೆ, ನಿಂಗೆ ಇಲ್ಲ ಅನ್ನೋಕ್ಕಾಗುತ್ತಾ? ಶಶಿ ಕೈಲಿ ಕಳುಹಿಸಿದೆ. ಯಾಕಪ್ಪ, ಏನಂತ ಅರ್ಜೆಂಟು? ಮಾಧವರು ನಗುತ್ತಾ, ಒಳ್ಳೆ ತಮಾಷೆ ಕಣೋ ನಿಂದು. ಇವತ್ತು ಏಪ್ರಿಲ್ 1ನೇ ತಾರೀಖಲ್ಲ, ಇವತ್ತು ತಾರೀಖು 10. ಮರೆತು ಬಿಟ್ಯಾ ಹೇಗೆ ಎಂದರು. ಸಿಗರೇಟಿಗೆ ಬೆಂಕಿ ಸೋಕಿಸುತ್ತಾ ಎತ್ತಿ ಕುಕ್ಕಿದಂತೆ ಅದುರು ಬಿದ್ದರು ರಾಯರು. ನಿಜ ಕಣೋ, ನಾನು ಸುಳ್ಳು ಹೇಳ್ತಿಲ್ಲ. ಶಶಿ ಎಸ್ಟೇಟ್ಗೆ ಹೊರಟಿದ್ದ. ಆಗ ನೀನೇ ಫೋನ್ ಮಾಡಿದೆ. ಮಧ್ಯೆ ಮಧ್ಯೆ ಕೆಮ್ಮುತ್ತಾ ಮಾತನಾಡ್ತಿದ್ದೆ. ವಿಪರೀತ ನೆಗಡಿ ಅಂದೆ. ಈ ದಿನವೇ 50 ಲಕ್ಷ ಕ್ಯಾಶ್ ಬೇಕು, ಯಾರಾದರೂ ನಂಬಿಗಸ್ತರ ಜೊತೆ ಕಳಿಸಿಕೊಡು ಅಂದೆ. ನಿನ್ನಾಣೆಗೂ ನಿಜ ಕಣೋ ಅಂದರು ರಾಯರು. ಈಗ ಅದುರಿ ಬೀಳುವಂತಾಗಿದ್ದು ಮಾಧವ ಪೈಯವರಿಗೆ. ಗೆಳೆಯ ಮಾತನಾಡೋ ರೀತಿ ನೋಡಿದರೆ ನಿಜವೇ ಹೇಳ್ತಿದ್ದಾನೆ ಅನ್ನಿಸಿತು. ನೋಡು ಜನ್ನು,
ನಮ್ಮಿಬ್ಬರ ಸ್ನೇಹ ಇಂದು ನಿನ್ನೆ ಆರಂಭವಾದುದಲ್ಲ. 25 ವರ್ಷಗಳಿಗೂ ಹಳೆಯ ಗೆಳೆತನ ನಮ್ಮದು. ಇಂಥದ್ದೊಂದು ಮೋಸ ವಂಚನೆ ನಮ್ಮಲ್ಲಿ ಪರಸ್ಪರ ಎಂದಾದರೂ ನಡೆದಿದೆಯಾ? ವಿಪರೀತ ನೆಗಡಿಯಾಗಿದ್ದರಿಂದ ಕೆಮ್ಮುತ್ತಾ ನಿನ್ನೆ ನಾನು ಫೋನ್ನಲ್ಲಿ ಮಾತನಾಡಿದೆ ಎಂದು ಈಗ ನೀನೇ ಹೇಳಿದೆ. ನನ್ನ ಕಂಡರೆ ಹಾಗನಿಸುತ್ತಾ? ನಿನ್ನೆ ಅಷ್ಟೊಂದು ನೆಗಡಿ ಕೆಮ್ಮು ಇದ್ದಿದ್ರೆ ಇವತ್ತು ಅದರ ಕುರುಹು ಸ್ವಲ್ಪವಾದರೂ ಕಾಣಬೇಕಿತ್ತಲ್ವೇ? ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಫೋನ್ ಮಾಡಲೂ ಇಲ್ಲ, ದುಡ್ಡು ಕೇಳಲೂ ಇಲ್ಲ. ಶಶಿ ನಮ್ಮಲ್ಲಿಗೆ ಬಂದು ದುಡ್ಡು ಕೊಟ್ಟೂ ಇಲ್ಲ. ಶಶಿಗೆ ಫೋನ್ ಮಾಡು, ಅವನೇ ಹೇಳ್ತಾನೆ ನಿಜ ಏನು ಅಂತ, ವ್ಯಾಕುಲರಾಗಿ ನುಡಿದರು ಮಾಧವ ಪೈ. ಯಾರೋ ನನ್ನ ಸರ್ವನಾಶಕ್ಕೆ ಯತ್ನಿಸುತ್ತಿರುವ ಹಾಗಿದೆ. ಶಶಿಗೆ ಈಗಾಗಲೇ ಫೋನ್ ಮಾಡಿದ್ದೀನಿ, ಸಂಜೆ ಹೊತ್ತಿಗೆ ಬರಬಹುದು. ಚಿಂತಿಸುವುದಕ್ಕೆ ಇದೊಂದೇ ಸಂಗತಿ ಅಲ್ಲ ಮಾಧು, ನನ್ನ ನೆಮ್ಮದಿಯ ಸಂಸಾರಕ್ಕೆ ಸಿಡಿಲೇ ಬಡಿದಿದೆ. ಗಳಗಳನೆ ಅತ್ತು ಬಿಟ್ಟರು ರಾಯರು. ಗಂಡೆದೆಯುಳ್ಳ ತನ್ನ ಮಿತ್ರ ಅಳುತ್ತಿರುವುದು ನೋಡಿ ದಿಕ್ಕೇ ತೋಚದಂತಾಯಿತು ಮಾಧವ ಪೈಗೆ. ವಿಷಯ ಏನು ಅಂತ ಬಿಡಿಸಿ ಹೇಳೋ, ನಾನಿದ್ದೀನಿ, ನಿನ್ನ ಕಷ್ಟ ಏನೇ ಇದ್ದರೂ ಅದರಲ್ಲಿ ಅರ್ಧ ಪಾಲು ನನಗಿರಲಿ ಎಂದರು ಅಂತರಾಳದ ಪ್ರಾಮಾಣಿಕ ಕಳಕಳಿ ಅವರದು. ರಾಯರು ಸೋಫಾದಿಂದೆದ್ದು ವಾಶ್ ಬೇಸಿನ್ ಬಳಿ ನಡೆದು ಮುಖಕ್ಕೆ ಒಂದಿಷ್ಟು ತಣ್ಣೀರು ಹಾಕಿಕೊಂಡರು. ನಂತರ ಗೆಳೆಯನನ್ನು ತನ್ನ ಪ್ರೈವೇಟ್ ರೂಮ್ಗೆ ಕರೆದುಕೊಂಡು ಹೋಗಿ TV ಸ್ವಿಚ್ ಆನ್ ಮಾಡಿದರು. ತಾನು ಕಿಟಕಿಯತ್ತ ನಡೆದು ಹೊರಗಡೆ ದೃಷ್ಟಿ ಹರಿಯಬಿಟ್ಟರು. TV ಪರದೆಯಲ್ಲಿ ಮೂಡುತ್ತಿದ್ದ ದೃಶ್ಯಾವಳಿಗಳನ್ನು ನೋಡುತ್ತಿದ್ದಂತೆ ಸಣ್ಣಗೆ ಕಂಪಿಸತೊಡಗಿದರು ಮಾಧವ ಪೈ. ತನ್ನ ಗೆಳೆಯ ಬಿದ್ದಿರುವ ಪರಿಸ್ಥಿತಿ ಪೂರ್ತಿ ಅರಿವಾಯಿತು. ತಾನೀಗ ಯಾವ ರೀತಿ ಸಹಾಯ ಮಾಡಬಲ್ಲೆ? ವಿಧ ಯೋಚನೆಯಿಂದ ಸುಸ್ತಾದರೂ ಮೈ ಶಕ್ತಿಯೆಲ್ಲ ಒಮ್ಮೆಗೆ ಸೋರಿ ಹೋದಂಥ ಅನುಭವ. ತಾನೀಗ ಸೋತಂತೆ ಕಂಡರೆ ಗೆಳೆಯ ಇನ್ನೂ ಕಂಗಾಲಾಗುವುದು ಖಂಡಿತ. ತಾನೀಗ ಧೈರ್ಯಗೆಡಬಾರದು. ತನಗೆ ತಾನೇ ಧೈರ್ಯ ತುಂಬುತ್ತಾ ಎದ್ದು ಬಂದು ಗೆಳೆಯನ ಭುಜದ ಮೇಲೆ ಕೈ ಇಟ್ಟರು. ನನ್ನ ಕಷ್ಟದಲ್ಲಿ ಪಾಲು ತಗೋತೀನಿ ಅಂದ್ಯಲ್ಲ ಮಾಧು, ಈಗ ಹೇಳು, ಅದು ಸಾಧ್ಯವೇ ಅಂತ. ನನ್ನ ಒಬ್ಬನೇ ಮಗ ರೇಪ್ ಆ್ಯಂಡ್ ಮರ್ಡರ್ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಬಲವಾದ ಸಾಕ್ಷಿಯೂ ಇದೆ. ಪೊಲೀಸ್ ಈ ವಿಚಾರ ಗೊತ್ತಾದರೆ ಈ ಅಪರಾಧಕ್ಕೆ ಶಿಕ್ಷೆ ಏನು ಅಂತ ನಿನಗೂ ಗೊತ್ತಿರಬೇಕು ಅಂದರು ರಾಯರು. ಅವರ ಮಾತುಗಳು ಕೇಳಿ ವೇದನೆಗೊಂಡರು ಮಾಧವ ಪೈ. ನೋಡು ಜನ್ನು, ಇಷ್ಟೊಂದು ನಿರಾಶೆ ಪಡಬೇಡ. ಎಂಥ ಕೇಸುಗಳನ್ನು ಬುಡಮೇಲು ಮಾಡುವಂತಹ ಲಾಯರ್ಗಳಿದ್ದಾರೆ ದುಡ್ಡು ಚೆಲ್ಲಿದ್ರೆ. ಅಸಾಧ್ಯ ಅನ್ನೋ ಮಾತೇ ಇಲ್ಲ. ಆದರೆ ನಾನೀಗ ಯೋಚನೆ ಮಾಡೋದು ಅದಲ್ಲ. ನಿನ್ನ ಮಗ ಇಷ್ಟೊಂದು ಕೀಳು ಮಟ್ಟಕ್ಕೆ ಹೋಗೋ ತನಕ ನೀನೇನು ಕಡಲೆಪುರಿ ತಿಂತ ಕೂತಿದ್ಯಾ? ಅವನ ಮನಸ್ಸು ಹೆಣ್ಣಿನ ಕಡೆ ವಾಲುತ್ತಿದೆ ಎಂದು ಅರಿವಾದ ಕೂಡಲೇ ಮದುವೆ ಮಾಡೋದು ಬುದ್ಧಿವಂತಿಕೆ ಅಲ್ವಾ? ನೀನ್ಯಾಕೆ ಆ ಕೆಲಸ ಮಾಡಲಿಲ್ಲ? ಮಾತು ಕಟುವಾಗಿಯೇ ಬಂದಿತ್ತು. ಮಿತ್ರನ ಮಾತುಗಳಿಂದ ಚಾಟಿಯೇಟು ತಿಂದವರಂತೆ ಮಿಡುಕಿದರು ರಾಯರು. ಹೌದು, ತಪ್ಪೆಲ್ಲ ನನ್ನದೇ. ಒಬ್ಬನೇ ಮಗನೆಂದು ಅತೀ ಮುದ್ದು ಮಾಡಿ ಸಲಿಗೆ ಕೊಟ್ಟಿದ್ದು, ಮನಸೋ ಇಚ್ಛೆ ಖರ್ಚು ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದು, ಮಗನ ಕಲ್ಯಾಣ ಗುಣಗಳು ತಿಳಿದಿದ್ದರೂ ದಂಡಿಸದೇ ಬಿಟ್ಟದ್ದು ಎಲ್ಲವೂ ನನ್ನದೇ ತಪ್ಪು. ನೀನು ಅನ್ನೋದಷ್ಟೇ ಅಲ್ಲ, ಎಕ್ಕಡೆ ತಗೊಂಡು ನಾಲ್ಕೇಟು ಬಿಗಿದರೂ ತಪ್ಪಾಗೋದಿಲ್ಲ ಬಿಕ್ಕಿದರು ರಾಯರು. ಹೆಣ್ಮಕ್ಕಳಂತೆ ಅಳ್ತಾನೆ, ಮೊದಲು ಅಳು ನಿಲ್ಲಿಸು. ಈ ಕ್ಯಾಸೆಟ್ ನಿಂಗೆ ಯಾರು ಕೊಟ್ಟರು? ಪ್ರತಿಯಾಗಿ ಅವರೇ ನಿನ್ನಿಂದ ಬಯಸುತ್ತಾರೆ. ವಿವರವಾಗಿ ಹೇಳು, ನಂತರ ಏನಾದರೂ ಆಲೋಚನೆ ಮಾಡೋಣ ಎಂದರು ಮಾಧವ್. ಆಗ ಫೋನ್ ಶಬ್ದ ಮಾಡಿತು. ಇದು ಕ್ಯಾಸೆಟ್ ಕಳಿಸಿದ ಆ ಬ್ಲಾಕ್ ಮೇಲರ್ದೇ ಫೋನ್ ಇರಬೇಕು. ನೀನು ಆ ಫೋನ್ ಎತ್ಕೋ, ನಾನು ಮಾತನಾಡ್ತೀನಿ, ವಿಷಯ ತಿಳ್ಕೊ ಎಂದ ರಾಯರು ಫೋನ್ ಎತ್ತಿದರು. ಹಲೋ, ಹೇಗಿದ್ದೀರಾ ಮಾವಯ್ಯ? ಕೋಗಿಲು ಎಂದು ಖುಷಿಯಿಂದ ಉಲಿದಂತೆ ನುಡಿದಳಾಕೆ. ಸಿಟ್ಟು ನೆತ್ತಿಗೇರಿತು ರಾಯರಿಗೆ. ಮಾವನಂತೆ ಮಾವ, ನೀನ್ಯಾವ ಬಿಕನಾಸಿನೋ ಯಾರಿಗೆ ಗೊತ್ತು? ಕೈಯಲ್ಲಿ ಕತ್ತಿ, ಮಾತಲ್ಲಿ ಬೆಣ್ಣೆ, ಚಂಡಾಳಿ. ಅದೇನು ಒದರಬೇಕೆಂದಿದ್ಯೋ ಒದರು ಬೇಗ, ಕರ್ಕಶವಾಗಿ ಅಂದರು ರಾಯರು. ಅತ್ತಲಿಂದ ಮುತ್ತು ಹವಳ ಬೆರೆಸಿ ಚೆಲ್ಲಿದಂತೆ ನಕ್ಕು ಬಿಟ್ಟಳಾಕೆ. ಸರಿ ಮಾವ, ನಾನು ಚಾಂಡಾಳಿನೇ, ಹಾಗೆಯೇ ಅನ್ನಿ, ಅಡ್ಡಿಯಿಲ್ಲ. ಆದರೆ ನಿಮ್ಮನ್ನು ನಾನು ಮಾವ ಅಂತ ಅಲ್ಲದೆ ಇನ್ನು ಹೇಗೆ ಕರೀಲಿ? ನನ್ನ ಮಕ್ಕಳ ಅಜ್ಜ ನೀವಾಗಿರುವಾಗ
ಏನಂದೆ? ನಿನ್ನ ಮಕ್ಕಳಿಗೆ ನಾನು ಅಜ್ಜನ? ಯಾವ ಬೇವರ್ಸಿಗೆ ಹುಟ್ಟಿದ್ದೋ ಏನೋ? ನಾನು ಯಾಕೆ ನಿನ್ನ ಮಕ್ಕಳಿಗೆ ಅಜ್ಜ ಆಗಲಿ? ಪೂರ್ತಿ ಆಸ್ತಿ ಹೊಡೆಯುವ ಹಂಚಿಕೆ ಹೂಡಿದ್ದೀಯಾ ಅಂತ ಆಸೆ ಏನಾದರೂ ಇಟ್ಕೊಂಡಿದ್ರೆ ಮರೆತು ಬಿಡು ಅದನ್ನು. ಮಗನಿಗೋಸ್ಕರ ನೀನು ಅಂದಿದ್ದೆಲ್ಲ ನಂಬ್ತೀನಿ ಅನ್ಕೋಬೇಡ. ಮನದಲ್ಲಿ ಅಳುಕಿದ್ದರೂ ದಬಾಯಿಸಿದರು ರಾಯರು. ನಮಸ್ತೆ. ಮುಂದಿನ ಭಾಗ ನಾಳೆ. ದಯವಿಟ್ಟು ಕಥೆ ಕೇಳಿ ಮತ್ತು ಚಾನೆಲ್ಗೆ ಪ್ರೋತ್ಸಾಹ ನೀಡಿ. ನಮಸ್ತೆ.